ಆಗ್ತಿರಲಿಲ್ಲ, ಅವರೇ ಹೇಳ್ಕೊಂಡಿದ್ರು, ಅವರು ನಾನು ಹೋಗ್ಬೇಕು ಅಂತಾನೆ ಹೇಳ್ಕೊಂಡಿದ್ರು. ಇವಾಗ್ಲೂ ಅವರು ಏನೋ ಓಡ್ತಾ ಇದೆ ಅಂತ ಓಡಿಸ್ತಾ ಇದಾರೆ. ಈಗ್ಲೂ ಅವ್ರಿಗೆ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಪಕ್ಕ ಮಲ್ಕೊಳ್ಳೋದು. ಈಗ ತಲೆ ಹೊಡ್ಕೊಳ್ಳೋ ಸೌಂಡ್ ಹೆಂಗ್ ಬರ್ತಿದೆ ಅಂದ್ರೆ ಯಾವನು ಜೋರಾಗಿ ಹೊಡೆದಂಗೆ ಹಂಗ್ ಹೊಡ್ಕೊಂತ ಅವ್ರ ತಲೆನ ಮಧ್ಯರಾತ್ರಿ. ಅಂದ್ರೆ ಅವ್ರಿಗೆ ಏನೋ ಮೆಂಟಲಿ ಹುಚ್ಚ, ಮನೆ ಕಡೆನೇ ಜ್ಞಾಪಕ, ಮಕ್ಕಳು ಜ್ಞಾಪಕ, ಆ ತರ ಅಟ್ಯಾಚ್ಮೆಂಟ್ ಅವ್ರಿಗೆ ಇಲ್ಲಿ ಇರಕ್ಕಾಗ್ತಿಲ್ಲ. ಆದ್ರೆ ಈಗ ಎಲ್ಲ ಜನ ಇದ್ ಮಾಡ್ತಾ ಇದಾರೆ ಅಂತ ಸುಮ್ಮನೆ ಜನಕ್ಕೋಸ್ಕರ ಇದಾರೆ ಹೊರತು ಅವ್ರಿಗೆ ಮನಸ್ಸಿಂದ ಇಷ್ಟ ಇಲ್ಲ. ಈಗ ನಾವಾಗಿ ಮಾತಾಡ್ಸಿದ್ರು ಆನ್ಸರ್ ಮಾಡಲ್ಲ, ಹಂಗೇ ಹೋಗ್ತಾರೆ. ಆಮೇಲೆ ನಮ್ಗೆ ಅವ್ರ ಪ್ರೀತಿ ಬೆಳೆಸ್ಬೇಕು ನಮ್ಗೆ ಇಷ್ಟ. ನಂದವ್ರದ್ದು ಜಗಳನೇ ಇಲ್ಲ. ನಾನು ಬರೀ ಈ ಥರ ಏನೋ ಇರಿಟೇಷನ್ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಕೇಕ್ ಕಟ್ ಮಾಡೋದ್ರಲ್ಲಿ ಹೇಳ್ತೀನಿ ಅವ್ರ ಹೆಸರು. ಈ ಥರ ಅವ್ರು ಯಾಕೋ ಬೇಜಾರಾಗಿ ಇದು ಮಾಡ್ತಿದ್ದಾರೆ, ಯಾರಿಗೂ ಮಾತಾಡಲ್ಲ ಅಂತ ಜಿನಿಯನ್ ಆಗಿ ಇರೋದು ಹೇಳಿದೆ. ಅವ್ರು ಅದನ್ನೇ ಮಚ್ಚರ ಇಟ್ಕೊಂಡು ನನ್ನ ರ್ಯಾಶ್ ಆಗಿ ಇನ್ನೊಂದು ಆಚೆ ಬಂದಾಗ ಮಾತಾಡ್ತಾರೆ, ಏನೋ ಕೇಳ್ಸಂಗೆ ಮಾತಾಡ್ತಾರೆ, ಹತ್ರಕ್ಕೆ ಬರಲ್ಲ, ದೂರದಿಂದ ಮಾತಾಡ್ತಾರೆ, ಅದು ಓಕೆ. ಆಮೇಲೆ ಅವ್ರು ಬಂದ್ಬಿಟ್ಟು ಯಾರನ್ನ ಆಚೆ ಇಡಕ್ಕೆ ಇಷ್ಟಪಡ್ತೀರ ಅನ್ನೋದು ನನ್ನ ಹೆಸರು ಹೇಳ್ತಾರೆ. ಆಗ ನಾನು ಫೀಲ್ ಆದ್ರೆ ಅವನಿಗೆ ಖುಷಿ ಆಗುತ್ತೆ. ನಾನು ಅದಕ್ಕೆ ಒಳ್ಳೇದಾಯ್ತು ಬಿಡು ಅಂದೆ, ಅದು ವೈರಲ್ ಆಗೋಯ್ತಂತೆ ಆಚೆ. ಹೌದು, ಆಡಕ್ಕೆ ಬಂದಿಲ್ಲ ಸತೀಶ್ ಅವರು, ಸೋಲೋದಿಕ್ಕೆ ಬಂದಿದ್ದಾರೆ. ಅದೇ ಒಂದು ಪಾಯಿಂಟ್ ಅನ್ನ ಎಲ್ಲಾ ಕಂಟೆಸ್ಟೆಂಟ್ಸ್ ಹೇಳಿರೋದು ಅದೇನೆ, ಅವರು ಸೋಲೋದಿಕ್ಕೆ ಬಂದಿದ್ದಾರೆ, ಹಾಗಾಗಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅನ್ನೋದು ಎಲ್ಲ ಹೇಳ್ತಿರೋದು. ಫಸ್ಟ್ ಗೇಮ್ ನೇ ಇಟ್ಕೊಂಡು ನೀವು ಸೋತ್ರೆ ಗೆಲ್ತೀರಾ, ಅದನ್ನ ಇಟ್ಕೊಂಡು ಹುಳ ಬಿಡಕ್ ಸ್ಟಾರ್ಟ್ ಮಾಡಿದೆ ಎಲ್ಲ. ಅಂದ್ರೆ ಸೋಲಿ ಅವರು ಅಂತ, ಅಪೋಸಿಟ್ ಅವ್ರು ಸೋಲಿ ಅಂತ, ನೀವು ಸೋತ್ರೆ ನೀವು ಗೆಲ್ಲೋದು ಅನ್ನೋ ತರ ಹುಳ ಬಿಟ್ಟೆ. ಅಂದ್ರೆ ಅದು ನನ್ನ ಟೆಕ್ನಿಕ್ ಅಲ್ಲೇ, ಬಟ್ ಅದ್ರಲ್ಲಿ ಫೇಲ್ ಆಗೋಯ್ತು. ಓಕೆ ಸರ್, ಇನ್ನು ಆ ಮನೇಲಿ ನಿಮಗೆ ತುಂಬ ಇಷ್ಟ ಆಗಿದ್ದು ಯಾರು ಈ ಒಂದು 18 ದಿನಗಳ ಜರ್ನಿಯಲ್ಲಿ? ನನಗೆ ಚಂದ್ರಪ್ರಭಾ ಇಷ್ಟ ಆದ್ರು. ಅಂದ್ರೆ ಅವ್ರು ಏನೇ ಜಗಳ ಆಡಿದ್ರು ನನಗೆ ಇವತ್ತು ಅವ್ರ ಮೇಲೆ 1% ಕೋಪ ಇಲ್ಲ, ಏನೂ ಇಲ್ಲ. ಹೌದು, ನೀವು ಕನ್ಫೆಸ್ ಮಾಡುವಾಗಲೂ ಕೂಡ ಅವ್ರ ಬಗ್ಗೆ ಯಾವುದೇ ಒಂದು ಅರ್ಧ ಗಂಟೆಗೆ ಹೋಗಿ ತಪ್ಕೊಂಡು ಮಾತಾಡಿಸ್ದೆ. ಅಷ್ಟು ದೊಡ್ಡ ಜಗಳ ಆಗಿದ್ರು ಅರ್ಧ ಗಂಟೆಗೆ ನಕ್ಕೊಂಡು ಕೈ ಕೊಟ್ಕೊಂಡು ಮಾತಾಡಿಸ್ದೆ. ಅವ್ರು ಒಳಗೊಂದು ಹೊರಗೊಂದು ಮಾಡ್ತಾನೇ ಇದ್ರು. ಅದು ಲಾಸ್ಟ್ ದಿನ ಗೊತ್ತಾಯಿತು. ಅಂದರೆ ಮಾಡ್ತಾನೇ ಇದ್ರು, ಆದರೆ ನಾನು ಚೆನ್ನಾಗೇ ಇದ್ದೆ ಅವ್ರ ಜೊತೆ. ನಾನು ಯಾರ ಜೊತೆನೂ ಕೆದ್ಕೊಂಡೋಗಿ ಜಗಳ ಆಡಿಲ್ಲ. ಅದರಲ್ಲಿ ಕಾವ್ಯ ಫಸ್ಟು ಅಟ್ಯಾಚ್ ಇರಲಿಲ್ಲ, ನನ್ನ ವಿಲನ್ ಥರ ನೋಡ್ತಿದ್ಲು. ಆಮೇಲೆ ಅವಳು ಕಾವ್ಯ ವ್ಯಾಲ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಬಿಟ್ಟು ಸ್ಪಂದನ ಡೇ 1 ಇಂದ ವ್ಯಾಲ್ಯೂ ಕೊಟ್ಟಿದ್ದಾಳೆ. ಪಾಪ ಅವರಿಂದ ಒಂದು ತಪ್ಪು ಆಗಿಲ್ಲ. ಒಂದು ಸರ್ ಅಂತ ಒಂದು ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ದಾರೆ. ಇನ್ನು ರಾಶಿಕಾ ಎಲ್ಲ ಹಿಂಗೆ ಮಾತಾಡ್ಸೋಕೆ ಹೋದ್ರೆ ಅಂತ ಕಚ್ಚಕ್ಕೆ ಬರ್ತಾರೆ. ಅದಕ್ಕೆ ಅವ್ರ ಸವಾಸನೆ ಬೇಡ ಅಂತ ಅವ್ರು ಬಿಟ್ಟುಬಿಟ್ಟೆ. ಅದು ಬಿಟ್ಟು ಅಶ್ವಿನಿ ಗೌಡ ಅವರು ತುಂಬ ಮರ್ಯಾದೆ ನನ್ನ ಮೇಲೆ ಇಟ್ಟಿದ್ದಾರೆ. ಕಾಕ್ರೋಚ್ ಸುದಿ ಅವರಂತೂ ಪ್ರಾಣನೇ ಇಟ್ಕೊಂಡು ಫ್ಯಾನ್ 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 ಅಂತ ಹೇಳ್ತಾನೆ ಇರ್ತಾರೆ. ನಾನು ಬಿಗ್ ಫ್ಯಾನ್, ನಿಮ್ಮ ಬಿಗ್ ಫ್ಯಾನು, ನಿಮ್ಮ ಚಿಕ್ಕ ಹುಡುಗದಿಂದ ನಾನು ಚಿಕ್ಕ ಹುಡುಗದಿಂದ ನಿಮ್ಗೆ ನೋಡ್ತಾ ಇದ್ದೀನಿ ಅಂತ. ಆ ಥರ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಯಾವತ್ತೂ ನನಗೆ ಉಲ್ಟಾ ಮಾತಾಡಿಲ್ಲ. ಆಮೇಲೆ ನಂದನ್ನೆಲ್ಲ ಇದು ಮಾಡಿ ಲಾಸ್ಟ್ ದಿನ ನಿನ್ನೆ ಬಂದಾಗಲೂ ಅವರಿಬ್ಬರೇ ಮಾತಾಡೋರು, ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ ಅವರು. ಹೌದು, ನಾನು ಅದನ್ನ ಕೇಳಬೇಕು. ನಿಮ್ಮನ್ನ ಎಲ್ಲರೂ ನಿಮ್ಮನ್ನ ನಾಮಿನೇಟ್ ಮಾಡಿ ಅಂದ್ರೆ ಎಲಿಮಿನೇಟ್ ಮಾಡಿದ್ರು ಕೂಡ ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳಿದ್ರು, ತುಂಬಾ ನೀಟಾಗಿ ಹೇಳಿದ ಕೆಲಸನ ಮಾಡಿದ್ರು. ಅವ್ರು ಇದ್ದಷ್ಟು ದಿನ ಟಾಯ್ಲೆಟ್ ತುಂಬಾ ಚೆನ್ನಾಗಿತ್ತು, ಹೇಳಿದ ಕೆಲಸವನ್ನ ಎಲ್ಲವನ್ನ ಅವ್ರ ಮನೆ ಅನ್ಕೊಂಡು ಮಾಡ್ತಿದ್ರು ಅಂತ ಹೇಳಿದ್ರು. ಈ ಒಂದು ಕ್ರೇಜ್ ಯಾವಾಗಿಂದ ಸರ್ ನಿಮ್ಗೆ? ಈ ಒಂದು ನೀಟ್ನೆಸ್ ನಿಮ್ಗೆ ಯಾವಾಗಿಂದ ಬಂದಿಲ್ಲ? ನನ್ನ ಮನೆ ಆಗಲಿ, ಒಂದು ಹೋಟೆಲ್ಗೆ ಹೋಗ್ಲಿ, ಅಲ್ಲಿ ಸ್ನಾನ ಆದಮೇಲೆ ಆ ಟಾಯ್ಲೆಟ್ ಎಲ್ಲ ತೊಳೆದ್ಬಿಟ್ಟೇ ಬರ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಯಾರು ಹೋಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನನಗೆ ನೀಟಾಗಿರಬೇಕು. ಅಂದರೆ ಹೈಜೀನಿಕ್ ಅಲ್ಲ. ಅಂದರೆ ಈಗ ಅದೇನೋ OCD ಪ್ರಾಬ್ಲಮ್ ಅಂತಾರಲ್ಲ, ಹೈಜೀನಿಕ್ ಅದೆಲ್ಲ ಏನಿಲ್ಲ. ಆದರೆ ನೀಟಾಗಿರ್ಬೇಕು. ಬಂದಿದ್ದ ಮನೆ ಲಾಡ್ಜ್ ಥರ ಕಾಣಿಸ್ಬಾರ್ದು. ಈಗ ತಿನ್ಬಿಟ್ಟು ಟಿಶ್ಯೂ ಪೇಪರ್ ವರ್ಷ ಅಲ್ಲೇ ಬಿಸಾಕೋದು, ಮೂಳೆ ನೀಟಾಗಿರ್ಬೇಕು. ಆದರೆ ಹೈಜೀನಿಕ್ ಅಲ್ಲ. ನಾನು ತಂಗ್ಳು 3 ದಿವಸದ ಚಿಕನ್ನು ಬಿಸಾಕಕ್ಕೆ ಇಟ್ಟಿದ್ರು. ಚಿಕನ್ನು ಮಟನ್ ಒಂದು ಕಪ್ಪಲ್ಲಿತ್ತು ಫ್ರಿಜ್ಜಲ್ಲಿ, ಅದನ್ನು ಆಚೆ ಇಟ್ಟಿದ್ರು. ಅದು ಕೋಲ್ಡ್ಗೆ ಮೇಲೆಲ್ಲ ಡ್ರೈ ಆಗಿತ್ತು. ಏನಕ್ಕೆ ಇರ್ತಿದ್ದೀರಾ ಅಂದರೆ ಯಾರೋ ತಿನ್ನಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಾನು ಫ್ರಿಜ್ಜಲ್ಲಿ ನೋಡಿರಲಿಲ್ಲ. ಆಚೆ ಇಟ್ಟಾಗ ತಿನ್ನಕ್ಕೆ ಎತ್ತಿಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ. ಏನಕ್ಕೆ ಇಟ್ಟಿದ್ದೀರಾ ಅಂದೆ. ಬಿಸಾಕಕ್ಕೆ ಅಂದರು. ನನಗದು ಅಹಂಕಾರ ಅನಿಸ್ತು. ಎಲ್ಲರಿಗೂ ಕೇಳಿದೆ, ಬೇಕಾ ಸರ್, ಬೇಕಾ ಸರ್, ಬೇಕಾ ಮೇಡಮ್, ಯಾರು ಬೇಡ, ಚೀ ಅಂದರು. ನಾನು ಎತ್ಕೊಂಡು ಓವನಲ್ಲಿ ಬಿಸಿ ಮಾಡ್ಕೊಂಡು ತಿಂದೆ. ಎಲ್ಲ ಅಸಹ್ಯ ಪಟ್ಟರು. 3 ದಿವಸಕ್ಕೆ ತಿಂತಾವನೆ, ತಂಗ್ಳು ತಿಂತಾವನೆ ಅಂತ. ನನಗೇನು ಅನ್ಸಲ್ಲ. ನನಗೆ ಸ್ಮೆಲ್ ಬಂದಿತ್ತ, ಕೆಟ್ಟೋಗಿತ್ತ ತಿನ್ನಲ್ಲ. ಅವಾಗ ಹೊಟ್ಟೆ ಕೆಡುತ್ತೆ, ತಿನ್ನಲ್ಲ. ಅದು ಚೆನ್ನಾಗಿರೋದನ್ನ ಮೋರಿಗೆ ದಿನ ಅನ್ನ, ಪಲಾವು, ಸಾರು, ಮೋರಿಗೆ ಉಯ್ಯೋದು, ಕಸದ ತೊಟ್ಟಿಗೆ ಹಾಕೋದು. ನಮಗೆ ಊಟನೇ ಸಿಗಲ್ಲ, ಊಟ ಕಷ್ಟ, ನಿದ್ದೆ ಕಷ್ಟ. ಕಸಕ್ಕೆ ಹಾಕ್ತಾ ಇದ್ರಲ್ಲ, ಆ ಫುಡ್ ಕೊಟ್ಟಿರ್ತಾರೆ 1 ವೀಕಿಗೆ ಎಷ್ಟು ಬೇಕು ಅಂತ ಪ್ಲಾನ್ಡ್ ಆಗಿ ಕೊಟ್ಟಿರ್ತಾರೆ. ಇವ್ರೇನ್ ಮಾಡ್ತಾರೆ, ಒಂದೇ ದಿನ ಜಾಸ್ತಿ ಅಡುಗೆ ಮಾಡ್ತಾರೆ, ಸ್ವಲ್ಪ ತಿಂತಾರೆ, ಮುಕ್ಕಾಲ್ನ ಮೋರಿಗೆ ಹಾಕ್ತಾರೆ, ಅಲ್ಲಿ ಹೋಯ್ತು. 1-2 ದಿವಸದ ಊಟ ಹೋಯ್ತು. ಸಾಂಬಾರ್ ಮಾಡ್ತಾರೆ, ಅದನ್ನೆತ್ತಿ ಮೋರಿಗೆ ಹೋಯ್ತಾರೆ, ಇಲ್ಲ ಡಸ್ಟ್ಬಿನ್ಗೆ ಹಾಕ್ತಾರೆ.
ಆ ಥರ ಮಾಡಿ 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 ವೇಸ್ಟ್ ಮಾಡೋದು. ಅದೇನಾಗೋಯ್ತು, 1 ವೀಕು 2 ಡೇಸ್ ಇದ್ದಂಗೆ ಶಾರ್ಟೇಜ್ ಆಗೋಯ್ತು. ಒಂದ್ ದಿವಸಕ್ಕೆ ಬರೀ ಒಂದು ಚಪಾತಿ ತಿನ್ಕೊಂಡಿದೀವಿ, ಒಂದ್ ದಿವಸಕ್ಕೆ ಬರೀ ದಾಲ್ದು ಸೂಪ್ ಮಾಡ್ಕೊಂಡು ಕುಡ್ದಿವಿ ಕಪ್ಪು, ಒಂದ್ ದಿವಸ ರಾಗಿ ಅಂಬ್ಲಿ ಪನಿಷ್ಮೆಂಟ್ ಕೊಟ್ರು, ಅದು ರಾಗಿ ಅಂಬ್ಲಿ ಕುಡ್ಕೊಂಡಿದೀವಿ. ಆಮೇಲೆ ಆದ್ರೆ ಲಕ್ಸುರಿ ನಮ್ಗೆ ಜಾಸ್ತಿ ಬರ್ತೀವಿ, ಸೇವಕರಿಗೇನೆ ಮಟನ್ ಚಿಕನ್ ಒಂದೋ ಎರಡೋ ಸಲ. ಆದ್ರೆ ಫಿನಾಲೆ ಪಾರ್ಟಿ ನಿಮಗೆ ಮಿಸ್ ಆಯ್ತು. ಆ ಫಿನಾಲೆ ಪಾರ್ಟಿ ಅದು ಮೋಸ್ಟ್ಲಿ ಏನೋ ಟ್ವಿಸ್ಟ್ ಇದೆ, ಅದನ್ನ ಆಚೆ ಬಂದ್ಮೇಲೆ ಸುದ್ದಿ ಅವ್ರು ಹೇಳ್ತೀನಿ ಅಂದಿದ್ದಾರೆ. ಅದು ಅಲ್ಲಿ ಏನೋ ಆರ್ಡರ್ ಆಗಿತ್ತೇನೋ, ಅವ್ರನ್ನೇ ಸೆಲೆಕ್ಟ್ ಮಾಡಬೇಕು ಅಂತೇನೋ, ಯಾಕಂದ್ರೆ ಇವ್ರು ಹೆಸರು ಹೇಳಿದ್ದಾರೆ. ಯಾಕಂದ್ರೆ ಅದು ರಿಯಲ್ ಆಗಿ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ಇವ್ರೆ BB ರೋಸ್ಟ್ ಅಂತ ಇದ್ದಿದ್ರಲ್ಲಿ ನಂದು ಇತ್ತು, ನಾನು ಆಕ್ಟಿಂಗ್ ಮಾಡದೇ ಇರೋನು ಜೋಶಲ್ ಮಾಡಿದೀನಿ, ಆದ್ರೆ ಅವ್ರು ಕಟ್ ಮಾಡಿ ಇಷ್ಟೇ ಹಾಕಿದ್ದಾರೆ, ಇಬ್ರದ್ದು ಮಾತ್ರ ಹಾಕಿದ್ದಾರೆ. ನಂದು ಇತ್ತು, ನಂದು ಎಲ್ಲಾರ್ದು ಲಾಂಗ್, ಅದು ತುಂಬಾ ದೊಡ್ಡ ಫಂಕ್ಷನ್, ಕಂಪ್ರೆಸ್ ಮಾಡಿ ಚಿಕ್ಕದಾಗಿ ತೋರಿಸಿದ್ದಾರೆ. ಅದರಲ್ಲಿ ಅವ್ರದ್ದು ಬಂದು ಬುಕ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಓದ್ದಂಗಿತ್ತು, ನಮ್ದು ನ್ಯಾಚುರಲ್ ಬರೀ ಹಂಗೆ. ನನಗೆ ಆಕ್ಟಿಂಗ್ ಬರ್ದೇ ಇರೋನು ಮಿಂಗಲ್ಲಾಗಿ ಮಾಡ್ಬಿಟ್ಟೆ, ಎಲ್ಲ ಬೇಷ್ ಅಂತ ಅಂದಿದ್ದಾರೆ ಮೇಡಮ್ ಎಲ್ಲ, ಫಸ್ಟ್ ಟೈಮ್ ಆದ್ರೂ ಸೂಪರ್ ಮಾಡಿದೆ ಅಂತ. ನಾನು ಹಂಗೆ ಜೋಶಲ್ಲಿ ಮಾಡ್ಬಿಟ್ಟೆ, ಧೈರ್ಯ ಗುಂಪಲ್ ಗೋಯಿಂದ ಅಂತ ಮಾಡ್ಬಿಟ್ಟೆ, ಅದೆಲ್ಲ ಹಾಕಿಲ್ಲ. ಅದರಲ್ಲಿ ನಕ್ಕಿದ್ದು ನಮ್ದಕ್ಕೆ ಜಾಸ್ತಿ, ಯಾಕಂದ್ರೆ ಕಾವ್ಯ ಆಗ್ಲಿ ನ್ಯಾಚುರಲ್ ಆಗಿ ಮಾಡಿದ್ರು, ಎದ್ದಿ ಬಿದ್ದಿ ನಕ್ಕಿದ್ರು. ಆದ್ರೆ ಗೆಲ್ಲದ್ ನಾವೇ ಅಂತ ನಾನು ಹೋಗಿ ಬಟ್ಟೆ ಹಾಕೊಂಬರಲ್ಲ, ರೆಡಿ ಆಗ್ಬಿಡ್ಲಾ ಅಂತಾನೆ ಇದ್ದೆ, ಅಷ್ಟು ಕಾನ್ಫಿಡೆಂಟ್ ಇತ್ತು. ಆದ್ರೆ ಇಲ್ಲಿ ಗೋಲ್ಮಾಲ್ ನಡೆದ್ಬಿಡ್ತು. ಅವಳು ರಾಶಿಕಾ, ಅವರು ಲವ್ ಮೇಡಮ್. ಅದಕ್ಕೆ ಲವ್ ಬರ್ಡ್ಸ್ ಅಂದ್ರೆ ಇವರು ಮಾಲಾ, ಏನದು ಮಂಜು ಭಾಷಿಣಿ, ರಾಶಿಕಾ, ಅದಕ್ಕೆ ಅವ್ರ ಟೀಮ್ಗೆ ಇನ್ಫ್ಲುಯೆನ್ಸ್ ಮಾಡಿ ಇದು ಮಾಡ್ಬಿಟ್ರು. ಆದ್ರೆ ಅದು ಏನ್ ಗೌಡ, ಅಶ್ವಿನಿ ಗೌಡ ಅವ್ರಿಗೆ ಅದು ಇಷ್ಟ ಇರಲಿಲ್ಲ. ಇವರೆಲ್ಲ ಇದು ಮಾಡಿ ಡ್ರೆಸ್ಗೆ ಅಂತ ಕೊಟ್ಬಿಟ್ರು, ಅದು ಸುಳ್ಳು. ನಮ್ದು ಡ್ರೆಸ್ ಇಲ್ಲದೆ ಇದ್ರು ಹೆಂಗೆ ಫ್ಲೋ ಇತ್ತು, ಅವ್ರದ್ದು ಮಧ್ಯ ಸ್ಟಾಪ್ ಆಗೋದು, ಒಂದು ಬಾಟ್ಲು ಕೊಡೋದ್ರಲ್ಲಿ ಇಟ್ಕೊಳ್ಳೋ ಇಲ್ವಾ ಅಂತ ಇನ್ನೊಬ್ಬ ಬಂದು ಅವ್ರು ಬರೋ ಬದಲು ಇನ್ಯಾರೋ ಬಂದ ಅಂತ ಇಸ್ಕೊಂಡ. ಅಂದ್ರೆ ಆ ಥರ ಕಟ್ ಆಗ್ತಿತ್ತು ಅವ್ರದ್ದು, ಒಂದು ಫ್ಲೋ ಅಲ್ಲಿ ಇರ್ಲಿಲ್ಲ. ಆಮೇಲೆ ನಗುನು ಅಷ್ಟು ಬರ್ಲಿಲ್ಲ ಯಾರಿಗೂ. ನಮ್ದಂತೂ ನಂದು ನೆಕ್ಕಿದ್ದಾರೆ, ನಂದು ಚಿಕ್ಕದೇನೋ ಇತ್ತು, ಅದಕ್ಕೂ ನೆಕ್ಕಿದ್ದಾರೆ, ಆ ಲೆವೆಲ್ಗೆ ಕೊಟ್ವಿ. ಆದ್ರೆ ಅಡಿಗೆದ್ರಲ್ಲಿ ಮಾತ್ರ ಅದೇನೋ ಮಾಡೋದಿತ್ತಲ್ಲ, ಅದು ತುಂಬಾ ಟೈಮ್ ಕಡಿಮೆ ಇತ್ತು. ಇವ್ರು ಏನ್ ಮಾಡ್ಬಿಟ್ಟು ಟಕ್ ಅಂತ ಓವನ್ ಟಕ್ ಅಂತ ಇಟ್ಬಿಟ್ರು, ನಾವು ಕಚ್ಕೊಡೋ ಅಷ್ಟೊತ್ತಿಗೆ ಇಟ್ಬಿಟ್ರು, ಅಲ್ಲಿ ಅವ್ರಿಗೆ ಬೇಗ ಬೆಂದ್ಬಿಡ್ತದೆ. ನಮ್ದಿಲ್ಲಿ ಲೇಟ್ ಆಗೋಯ್ತು.